ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾವಿವತ್ತು ಹೊರಟಿದ್ದು ಮಳವಳ್ಳಿ ಫಾಲ್ಸ್ ಕಡೆಗೆ. ಮಳವಳ್ಳಿ ಫಾಲ್ಸ್ ಮುಗಿಸಿ ಹಾಗೆ ಪುಷ್ಪಗಿರಿ ಬೆಟ್ಟ ಇದೆ, ಅಂದರೆ ಪುಷ್ಪಗಿರಿ ಹೈಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಸೊ ಅಲ್ಲಿಗೆ ಹೋಗಿ ಒಂದು ವ್ಯೂ ನೋಡ್ಕೊಂಬರೋಣ ಅಂತ. ಸೊ ಇದು ನಾವೀಗ ಹೋಗ್ತಾ ಇರೋದು ಮಳವಳ್ಳಿ ಫಾಲ್ಸ್ ಹತ್ರ. ಫಾಗ್ ನೋಡಿ ಹೇಗಿದೆ, ಫುಲ್ ಫಾಗ್ ತುಂಬಿತ್ತು. ಫುಲ್ ವ್ಯೂ ಮಾತ್ರ ಸಖತ್ತಾಗಿತ್ತು. ಈ ವ್ಯೂವಲ್ಲಿ ಒಂದು ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ ಆ ಮಜಾನೇ ಬೇರೆ. ಫ್ರೆಂಡ್ಸ್, ಈಗ ಪುಷ್ಪಗಿರಿ ಟೆಂಪಲಿಗೆ ಬಂದಿದ್ದೀವಿ. ಟೆಂಪಲ್ ಕ್ಲೋಸ್ ಇದೆ ನೋಡಿ. ಟೆಂಪಲ್ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ, ಪುಷ್ಪಗಿರಿ. ಇದು ಮಳವಳ್ಳಿ ಫಾಲ್ಸಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ಟೆಂಪಲ್ ಬೆಳಗ್ಗೆ ಅಷ್ಟೇ ಓಪನ್ ಇರುತ್ತೆ, ಈಗ ಕ್ಲೋಸ್ ಇದೆ. ನಮ್ಮ ಕಾರ್ ಅಲ್ಲಿದೆ, ಹೋಗೋಕ್ಕಾಗ್ತಿಲ್ಲ, ಫುಲ್ ಮಳೆ ಇದೆ. ಸ್ವಲ್ಪ ಮಳೆ ನಿಂತ ಮೇಲೆ ಹೋಗೋದಂತ ನೋಡಿ. ಎಲ್ಲ ಆಫೀಸ್ ಇದೆ, ಎಲ್ಲ ಇದೆ. ಸೊ ಈಗ ಪುಷ್ಪಗಿರಿ ನೋಡಿಕೊಂಡು ಮಳವಳ್ಳಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಟೆಂಪಲ್ ಕ್ಲೋಸ್ ಇತ್ತು, ಬಟ್ ಟೆಂಪಲ್ ಸುತ್ತಮುತ್ತ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಮಳವಳ್ಳಿ ಫಾಲ್ಸ್ಗೆ ಹೋಗ್ತಾ ರೋಡ್ ನೋಡಿ ಹೇಗಿದೆ, ಚಿಕ್ಕ ಚಿಕ್ಕ ಮನೆಗಳು, ಎಷ್ಟು ಸುಂದರವಾಗಿತ್ತು ಮನೆ ಮಾತ್ರ. ನೀವು ಸಕಲೇಶ್ಪುರ ಅಥವಾ ಹಾಸನ ಕಡೆಯಿಂದ ಬಂದರೆ ಫಸ್ಟು ಮಳವಳ್ಳಿ ಫಾಲ್ಸೇ ಸಿಗೋದು. ಬಟ್ ನಾವು ಫಸ್ಟು ಪುಷ್ಪಗಿರಿ ನೋಡ್ಕೊಂಡು ವಾಪಸ್ ಮಳವಳ್ಳಿ ಫಾಲ್ಸ್ ಹತ್ರ ಹೋಗ್ತಾಯಿದ್ದೀವಿ. ರೋಡ್ ಮಾತ್ರ ಫುಲ್ ಸೀನಿಕ್ ವ್ಯೂ ಅನ್ಬೋದು, ಸೂಪರ್ಬ್ ಆಗಿದೆ ನೋಡಿ. ಮತ್ತು ಈ ರೋಡಲ್ಲಿ ನಿಮ್ಗೆ ಯಾವುದೋ ಹೋಟೆಲ್ ಸಿಗೋಲ್ಲ, ಊಟ ಏನಾದರೂ ಸ್ನ್ಯಾಕ್ಸು ಊಟ ಏನೂ ಸಿಗೋಲ್ಲ. ಸೊ ಊಟ ಎಲ್ಲ ಮೊದಲೇ ಮಾಡ್ಕೊಂಡು ಬರೋದೇ ಬೆಟರು. ಸಿಗ್ನಲ್ ಕೂಡ ಸಿಗೋಲ್ಲ ಇಲ್ಲಿ. ಬಟ್ ನಿಜ ಹೇಳ್ತೀನಿ, ಈ ವೆದರಲ್ಲಿ ಯಾವ ಊಟನೂ ಬೇಡ ಅನಿಸುತ್ತೆ. ಸುಮ್ಮನೆ ಒಂದು ರೈಡ್ ಹೋಗ್ತಾ ಇದ್ರೇ ಸಾಕು. ಸೊ ಫ್ರೆಂಡ್ಸ್, ಈಗ ನಾವು ಮಳವಳ್ಳಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಪುಷ್ಪಗಿರಿ ಟೆಂಪಲ್ ಕ್ಲೋಸ್ ಇತ್ತು, ಹಾಗಾಗಿ ಮಳವಳ್ಳಿ ಫಾಲ್ಸ್ ಹತ್ರ ಬಂದಿದ್ದೀವಿ. ನೋಡಿ ವ್ಯೂ ಹೇಗಿದೆ, ಸಖತ್ತಾಗಿದೆ ಮಾತ್ರ. ಫುಲ್ ಕ್ಲೌಡಿ ಕ್ಲೈಮೇಟ್. ಫ್ರೆಂಡ್ಸ್, ಮಳವಳ್ಳಿ ಫಾಲ್ಸಲ್ಲಿ ಬಂದಾಗ ಇದು ಈ ಝೋನ್ ಇದ್ದಿಲ್ಲ. ಸೊ ಅಲ್ಲಿ ಆ ಕಲ್ಲುವರೆಗೂ ಹೋಗೋ ಥರ ಇತ್ತು, ಆ ಕಲ್ಲುವರೆಗೂ ಹೋಗ್ಬೋದಿತ್ತು. ಬಟ್ ಇವಾಗಿದ್ದು ರಿಸ್ಟ್ರಿಕ್ಟೆಡ್ ಝೋನ್ ಅಂತ ಹಾಕಿದ್ದಾರೆ. ಸ್ವಲ್ಪ ರಿಸ್ಕಿ ಇದೆ, ಬಟ್ ಅಲ್ಲಿಂದ ಫಾಲ್ಸ್ ಸೂಪರಾಗಿ ಕಾಣುತ್ತೆ ನೋಡಿ. ಇದು ಸ್ಟೆಪ್ಸು, ಒಂದು 500 ಸ್ಟೆಪ್ಸ್ ಇದೆ. ಹಿಂಗೆ ಇಳ್ಕೊಂಡು ಹೋಗಬೇಕು, ಆಮೇಲೆ ಫಾಲ್ಸ್ ಸಿಗುತ್ತೆ. ಪರವಾಗಿಲ್ಲ, ನೀರು ಭಾಳ ಏನಿಲ್ಲ, ಬಟ್ ಒಂದು ರೇಂಜಿಗಿದೆ ನೀರು, ಚೆನ್ನಾಗಿದೆ, ಬರ್ಬೋದು ನೋಡಿ. ಇದೆಲ್ಲ ರಿಸ್ಟ್ರಿಕ್ಟೆಡ್ ಝೋನು. ಟಿಂಬಾ ಪುಷ್ಪರಾಜ್ ನೋಡಿ.